ಎಲ್ರು ಇಲ್ಲೇನ್ ಮಾಡ್ತಿದ್ದೀರಾ? ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ತುಂಬಾ ಹೊತ್ತಾಯ್ತಲ್ವಾ? ನಡೀರಿ ಎಲ್ರು. ಸರ್ ಆಕ್ಚುಲಿ ವಿ ಆರ್ ವೇಟಿಂಗ್ ಫಾರ್ ಸಮ್ಮನ್. ಓ, ಎಲ್ಲ ಸ್ಟೂಡೆಂಟ್ಸ್ಗಳು ಆಡಿಟೋರಿಯಂ ಅಲ್ಲಿ ಇರ್ತಾರೆ ಅಂತ ಗೊತ್ತಲ್ವಾ? ಬರೋರು ಬರ್ತಾರೆ, ನೀವು ನಡೀರಿ. ಎವ್ರಿ ಟೈಮ್ ಆ ಬೀದಿ ಬಿಕಾರಿಗೆ ಏನೇ ಪ್ರಾಬ್ಲಮ್ ಆದ್ರೂ ರಿಷಿ ಟೆನ್ಷನ್ ಆಗ್ತಾನೆ. ನನಗೆ ಕಾಲ್ ಮಾಡಿ ಅನಿಕಾ ವೇರ್ ಆರ್ ಯು, ಬೇಗ ಬಾ, ಡೋಂಟ್ ಆಸ್ಕ್ ಎನಿ ಕ್ವೆಶ್ಚನ್ಸ್, ಬೇಗ ಬಾ. ಹೇ, ಬೇರೆ ಯಾರೇ ಆಗಿದ್ರು ಸರಿಯಾಗಿ ಮಾಡ್ತಿದ್ದೆ. ಬಟ್ ನೋ, ಅವನು ನನ್ ರಿಷಿ. ಫೋನ್ ಆನ್ ಅಲ್ಲಿರೋವರೆಗೂ ಕಾಲ್ ಮಾಡ್ತಾನೆ ಇರ್ತಾನೆ, ಬಟ್ ನಾನು ಪಿಕ್ ಮಾಡ್ಬೇಕಲ್ವಾ? ಸೊ ಸ್ವಿಚ್ ಆಫ್. ಪ್ರತಿ ಸಲ ಹೀಗೆ ಮಾಡ್ತಾಳೆ. ಕಮ್ಲಿ ಅವರು ಯಾಕಾರಿ ಇವಳ ಹೆಸರು ಕೊಟ್ರೋ ಏನೋ. ಕಮ್ಲಿ ಅವ್ರಿಗೆ ಕೆಟ್ಟ ಹೆಸರು ಬರಬೇಕು ಅಂತಾನೆ ಸ್ವಿಚ್ ಆಫ್ ಮಾಡಿ ಕೂತಿದ್ದಾಳೆ. ಇಡಿಯಟ್ಸ್, ಯಾವ ಭಾಷೆಯಲ್ಲಿ ಹೇಳ್ಬೇಕು ನಿಮ್ಗೆ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ನಡೀರೋ, ಎಲ್ಲಾ ಸ್ಟೂಡೆಂಟ್ಸ್ಗಳು ಆಡಿಟೋರಿಯಂ ಅಲ್ಲಿ ಇರ್ಬೇಕು ಅನ್ನೋ ಮ್ಯಾನರ್ಸ್ ಇಲ್ಲ. ಇನ್ನೊಂದ್ಸಲಿ ನನ್ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಕಾಲ್ ಮುರ್ದು ಹಾಕ್ಬಿಡ್ತೀನಿ. ನಡೀರೋ. ನಾನಿದ್ರೇನೆ ಅಲ್ಲೂರ ಎಲ್ರಿಗೂ ತೊಂದ್ರೆ. ನಾನು ಹೊಂಟೋದ್ರೆ 2 ದಿವಸ ಎಲ್ರು ಹತ್ಕೊಂಡು ಸೇರಿ ಹೋಗ್ತಾರೆ. ನನ್ ಕ್ಷಮಿಸ್ಬಿಡಿ ಅಪ್ಪಯ್ಯ. ಅವ್ವ, ನನ್ ಕ್ಷಮಿಸ್ಬಿಡವ್ವ. ನಾನು ಹೊಂಟೋಗ್ತೀನಿ. ತಾರಾ ಅವರೇ, ನಿಮ್ಮ ಫೌಂಡೇಶನ್ ಹೆಸರಲ್ಲಿ ನಡೆಯೋ ಫಂಕ್ಷನ್ಗೆ ನಮ್ಮ ಕಾಲೇಜ್ ಕಡೆಯಿಂದ ಅಡಚಣೆ ಆಗಿರೋದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಇಲ್ಲ ಅಜ್ಜಿ, ಇದು ನಿಮ್ಮ ಕಾಲೇಜು, ಇಲ್ಲಿ ತಪ್ಪುಗಳಾಗಬಾರ್ದು. ಯಾವುದೇ ಕಾರಣಕ್ಕೂ ನೀವು ತಲೆ ತಗ್ಗಿಸ್ಬಾರ್ದು ಅಜ್ಜಿ. ನಾನು ನಿಮ್ಗೆ ಅವಮಾನ ಆಗೋಕೆ ಬಿಡೋಕ್ಕಿಲ್ಲ. ನಿಮ್ಮ ಕಾಲೇಜಿಂದ ಫಂಕ್ಷನ್ಗೆ ತೊಂದರೆ ಆಗೋಕ್ಕೂ ನಾನು ಬಿಡೋಕ್ಕಿಲ್ಲ. ಮಾಮ್, ಅಲ್ಲಿ ನೋಡಿ ಮಾಮ್, ಇವ್ಳು ಯಾಕೆ ಸ್ಟೇಜ್ ಮೇಲೆ ಹೋಗ್ತಿದ್ದಾಳೆ? ಅವಳೇ ಇನ್ನೊಂದ್ಸರಿ ಸಾರಿ ಕೇಳ್ತಾಳೋ ಏನೋ. ನೋ ಮಾಮ್, ನನಗನ್ಸುತ್ತೆ ಅವಳೇ ಮಾತಾಡ್ತಾಳೆ ಅಂತ. ಹೌದಾ? ಹಾಗಾದ್ರೆ ಅದಿನ್ನೂ ಮಜ್ಜವಾಗಿರುತ್ತೆ. ಆಗ್ಲೇ ನೋಡಿದ್ವಲ್ಲ ಊರ್ಮಿ, ಅವಳು ಬೆಬ್ಬೆ ಬೆಬ್ಬೆ ಅಂತ ಇಂಗ್ಲೀಷಲ್ಲಿ ಮಾತಾಡಿದ್ದನ್ನ. ಅವಳು ಬಾಯಟ್ ಮಾಡ್ಕೊಂಡು ಬಂದಿದ್ದೇ ಸರಿಯಾಗಿ ಹೇಳಕ್ಕಾಗ್ಲಿಲ್ಲ, ಇನ್ನು ಈಗ ಸ್ಪೀಚ್ ಬೇರೆ ಕೊಡ್ತಾಳ.
ಅನಿಕಾ, ನೀವ್ಯಾಕೆ ಹೀಗೆ ಓಡ್ ಬಂದ್ರಿ? ಕಮಲಿ, ವಾಟ್ ದ ಹೆಲ್ ಮ್ಯಾನ್, ಎಲ್ರು ಬಾಯಲ್ಲೂ ಕಿತ್ತೋಗಿರೋ ಕಮಲಿ ಕಮಲಿ. ಅವಳೇನ್ ಸರ್ಕಸ್ ತೋರಿಸ್ತಿದ್ದಾಳ? ನಾನೇ ಸ್ಪೀಚ್ ಕೊಡ್ತೀನಿ ಅಂತ ಸ್ಟೇಜ್ ಹತ್ತಿದಾಳ ಕಮಲಿ. ಶಿ ಈಸ್ ಆಲ್ಸೋ ಪಾರ್ಟಿಸಿಪೇಟಿಂಗ್ ಅನಿಕಾ. ವಾಟ್ ವಾಟ್ ಅನ್ ಇಡಿಯಟ್ ಶಿ ಇಸ್. ಬರ್ಕೊಂಡ್ ಬಂದಿದ್ದೆ ಬೈ ಹಾರ್ಟ್ ಮಾಡಕ್ಕಾಗಿಲ್ಲ, ಇದು ಸ್ಪೀಚ್ ಕೊಡ್ತಾಳ. ಓ ಮೈ ಗಾಡ್, ದಿಸ್ ಇಸ್ ಗೋಯಿಂಗ್ ಟು ಬಿ ಫನ್. ಓಕೆ, ಮಾತಾಡ್ಲಿ, ಬನ್ನಿ ಹೋಗಿ ನೋಡೋಣ, ಮಜಾ ಇರುತ್ತೆ. ಕಮಾನ್. ಇನ್ನು ಎಷ್ಟೊಂದಂತ ಹಿಂಗೆ ನಿಂತಿರ್ತೀಯಮ್ಮ? ಎಲ್ರಿಗೂ ನಮಸ್ಕಾರ. ಇಂಗ್ಲಿಷ್ ಇಂಗ್ಲಿಷ್. ನೀವ್ಯಾಕ್ರು ಇಲ್ಲಿದ್ದೀರಾ? ರಿಷಿ ಸರ್ ಬಂದು ಹೊರಗಡೆ ಇರಬಾರ್ದು ಅಂತ ಬೈದ್ರು, ಅದಕ್ಕೆ. ಕರ್ಮ, ನಡೀರಿ, ನಾ ಕರ್ಕೊಂಡು ಹೋಗ್ತೀನಿ. ಓಕೆ, ಐ ಟಾಕ್ ಇಂಗ್ಲಿಷ್. ಕಾಮಿನಿ, ಎಲ್ಲಿಗೆ ಹೋಗ್ತಾ ಇದೀಯಾ? ಅದ ಹಾಗೆ. ನಿನ್ನ ಮೊಮ್ಮಗಳು ಮಾಡಿದ ಅವಮಾನಕ್ಕೆ ಈಗ ಕಮಲಿ ಸ್ಟೇಜ್ ಹತ್ತಿ ಮಾತಾಡ್ತಿದ್ದಾಳೆ. ಸುಮ್ಮನೆ ಕೂತ್ ಕೇಳಿಸ್ಕೊ. ಐ ಐ ಐ ಐ ಸ್ಟಾಪ್ ಪ್ಲೀಸ್. You look my English. You laughing. But village, Alli, education means no laughing. Serious. Rural education, no laughing. See, auditorium big, college big. I study in Annapurna College. Hostel very near. Walk अथवा cycle 5 minutes. Are you very lucky? But all village girls, no lucky. Full problems. Government school walk means 20 minutes, 2 kilometers. High school means 10 kilometers. College means 40-50 kilometers. How walk? You tell. How 50 kilometers walk daily? My friends are in village. Full liking to study. No money. No facilities. So, I'll stop education. No reading. Going to garments. Building works. Extra.
ಶಂಭು ಏನೇ ಕೆಲಸ ಮಾಡ್ತಿದ್ರು ಅದನ್ನ ನಿಲ್ಸಿ ನಮ್ ಕಮಲಿ ಸ್ಪೀಚ್ ನೋಡು. ರೂರಲ್ ಎಜುಕೇಶನ್ ಬಗ್ಗೆ ಮಾತಾಡ್ತಿದ್ದಾಳೆ. In our class only, my friend Shambhu reading. He also village boy. Good student, good mark, intelligent. But what use? He go back village. Why? Because his father no health, medical shop, hospital, no money. So, Shambhu stop education. Not only Shambhu, in villages, many Shambhu is there. I question, no money means no study, ah? Why no study? Money and reading is different. Abdul Kalam tell, no education means no India. My Abba, she not leaving me to reading. I and Ningi one night take bus and come Bengaluru. I know many problems is there, but okay. Problem means no. Baya illa nange. I will read. I will become big person. But only I am is not good. All village boys and girls want education. So, you all help. This speech is useful. Now I little English only, but I will learn. Next time, I definitely speak full English. No laughing that time. No laughing. Please. ತುಂಬಾ ಚೆನ್ನಾಗಿ ಮಾತಾಡಿದೆ ಕಮಲಿ. ರೂರಲ್ ಎಜುಕೇಶನ್ ಅನ್ನೋ ಟಾಪಿಕ್ ಬಗ್ಗೆ ಹಳ್ಳಿಯಿಂದಲೇ ಬಂದಂತಹ ಹುಡುಗಿ ಕಮಲಿ ಮಾತಾಡಿದ್ರು. ಅಲ್ಲಿನ ಕಷ್ಟ, ವಿದ್ಯಾಭ್ಯಾಸದ ಪ್ರಾಮುಖ್ಯತೆ ಬಗ್ಗೆ ನಮ್ಗೆಲ್ಲ ತಿಳಿಸ್ಕೊಟ್ರು. ಧನ್ಯವಾದಗಳು. ಈಗ ತೀರ್ಪಿನ ಸಮಯ. ಸ್ಪೀಚ್ ಮಾಡಿದಂತಹ ಇಷ್ಟು ವಿದ್ಯಾರ್ಥಿನಿಯರಲ್ಲಿ 1,00,000 ರೂಪಾಯಿ ಬಹುಮಾನವನ್ನ ಯಾರ್ ಗೆಲ್ಲೋರು ಅನ್ನೋದನ್ನ ನಮ್ ಜಡ್ಜ್ ಹೇಳ್ತಾರೆ. ಸರ್, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ರೂರಲ್ ಎಜುಕೇಶನ್, ಗ್ರಾಮೀಣ ವಿದ್ಯಾಭ್ಯಾಸ
ಈ ಟಾಪಿಕ್ಕೇ ಬಹಳ ಸೊಗಸಾದ್ದು. ಬಹಳ ಜನ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಅಭಿನಂದನೆಗಳು. ಹಾಗೆ ನೋಡಿದ್ರೆ ನಾನು ಕೂಡ ಗ್ರಾಮೀಣ ಭಾಗದಿಂದ ಬಂದವನಾದ್ರಿಂದ ನನಗೆ ಅಲ್ಲಿನ ವಿದ್ಯಾಭ್ಯಾಸದ ಪ್ರಾಮುಖ್ಯತೆ ಮತ್ತು ಕಷ್ಟಗಳೇನಿವೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಹೆಚ್ಚಿನ ಓದಿನ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೆ ಹಣದ ಅಗತ್ಯ ಎಷ್ಟಿದೆ ಅಂತಲೂ ಗೊತ್ತಿದೆ. ಹೊರದೇಶದಲ್ಲಿ ಹಾಗಿಲ್ಲ, ಅದು ಬೇರೆ ವಿಷಯ. ನಾವೀಗ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಎಷ್ಟು ಸುದೀರ್ಘವಾಗಿ ಮಾತಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಅರ್ಥಪೂರ್ಣವಾಗಿ ಮಾತಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾದಾಗ್ಲೇ ನಮಗೆ ಆ ವಿಷಯದ ಬಗ್ಗೆ ಎಷ್ಟು ಜ್ಞಾನ ಇದೆ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ನಾವೀಗ ನೋಡಿದ್ವಿ, ಭಾಷೆಗಿಂತ ಭಾವನೆ ಬಹಳ ದೊಡ್ಡದು ಅನ್ನೋದನ್ನ ಕಣ್ಣಾರೆ ನಾವೆಲ್ಲರೂ ಈಗ ನೋಡಿದ್ವಿ. ಆ ಹುಡುಗಿ ಹೆಸರೇನು? ಕಮಲಿ. ಹಾ, ಕಮಲಿ. ಕಮಲಿಯ ಮಾತುಗಳು ಭಾಷೆಯ ಎಲ್ಲೆಯನ್ನ ಮೀರಿದ್ದು. ಈಗಾಗಲೇ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಾಗಿದೆ ಯಾರು ಇವತ್ತಿನ ಈ ಸ್ಪರ್ಧೆಯ ವಿಜೇತರು ಅಂತ. ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಕಮಲಿ, ಬಮ್ಮ.